ಎಲ್ಲರಿಗೂ ನಮಸ್ತೆ. ನೋಡಿ, ಗೌರಿ ಮತ್ತು ಗಣೇಶ ಹಬ್ಬದ ಪ್ರಯುಕ್ತ ನಿಮಗೆಲ್ಲ ಭರ್ಜರಿ ಗಿಫ್ಟ್ ಕೊಡ್ತಾ ಇದ್ದೀನಿ. ಏನಪ್ಪ ಭರ್ಜರಿ ಗಿಫ್ಟ್ ಅಂದರೆ, ಮೂರನೇ ಕ್ಲಾಸಲ್ಲಿ ಓದ್ತಾ ಇರೋ ಮಕ್ಕಳಿಗೆ ನವೋದಯ ಸ್ಟಾರ್ಟರ್ ಕೋರ್ಸ್ ಅಂತ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇದು ನವೋದಯ ಸ್ಟಾರ್ಟರ್ ಕೋರ್ಸ್ ಅಂದರೆ, ನೀವೆಲ್ಲ ನೋಡಿರ್ತೀರ, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗೆ ಹೋದರೆ ಬಿಗ್ ಮೀಲ್ಸ್ಗೂ ಮುಂಚೆನೆ, ಅಂದರೆ ಭರ್ಜರಿ ಭೋಜನಕ್ಕೆ ಮುಂಚೆನೆ ನಿಮಗೆಲ್ಲ ಸೂಪ್ ಕೊಡ್ತಾರೆ. ಸ್ಟಾರ್ಟರ್ ಅಂದ್ಬಿಟ್ಟು ಸೂಪ್ ಕೊಡ್ತಾರೆ. ಮಶ್ರೂಮ್ ಸೂಪು, ಟೊಮೊಟೊ ಸೂಪ್ ಅಂದ್ಬಿಟ್ಟು ಬೇರೆ ಬೇರೆ ಟೈಪ್ಸ್ ಸೂಪ್ ಕೊಟ್ಟು ಈ ಭರ್ಜರಿ ಭೋಜನಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳು ಡೈರೆಕ್ಟ್ ನವೋದಯ ಕೋಚಿಂಗ್ ಹೋದರೆ ಒಂದು ಸ್ವಲ್ಪ ಮಕ್ಕಳು ಗಾಬರಿ ಆಗ್ತಾರೆ. ಸ್ವಲ್ಪ ಮಕ್ಕಳು ಕೋಚಿಂಗ್ ಬಿಟ್ಟು ಓಡ್ ಬಂದ್ಬಿಟ್ಟಿರ್ತಾರೆ, ತುಂಬ ಕಷ್ಟ ಇದೆ, ಅರ್ಥ ಆಗ್ತಲ್ಲ ಅಂದ್ಬಿಟ್ಟು. ಯಾಕೆಂದರೆ ಅದು ಭರ್ಜರಿ ಭೋಜನ, ಬಿಗ್ ಮೀಲ್ಸ್ ಇದ್ದಂಗೆ ನವೋದಯ ಸಿಲೆಬಸ್ಸು. ಸೊ ಆ ಮಕ್ಕಳಿಗೆಲ್ಲ ಅನುಕೂಲ ಆಗಲಿ ಅಂತ, ಆ ಮಕ್ಕಳಿಗೆಲ್ಲ ಸ್ವಲ್ಪ ಬರ್ಡನ್ ಕಡಿಮೆ ಆಗಲಿ, ಒಂದು ಸ್ವಲ್ಪ ಈಸಿಯಾಗಿ ಅರ್ಥ ಆಗಲಿ ಅಂದ್ಬಿಟ್ಟು 3ನೇ ಕ್ಲಾಸ್ ಲೆವೆಲಲ್ಲಿ, 3ನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ ಮಕ್ಕಳು, ಆ ಲೆವೆಲಲ್ಲೇ ನವೋದಯ ಸ್ಟಾರ್ಟರ್ ಕೋರ್ಸ್ ಅಂತ ಶುರು ಮಾಡ್ತಾ ಇದ್ದೀನಿ. ನೋಡಿ, ಈ ನವೋದಯ ಸ್ಟಾರ್ಟರ್ ಕೋರ್ಸು ಒಂದು ರೀತಿ 3 ಚಕ್ರ ಸೈಕಲ್ ಇದ್ದಾಗೆ. ಏನಕ್ಕೆ 3 ಚಕ್ರ ಸೈಕಲ್ ಹೋಲಿಸ್ತಾ ಇದ್ದೀನಿ ಅಂದರೆ, ನೀವೆಲ್ಲ ನೋಡಿರ್ತೀರ, 2 ಚಕ್ರದ ಸೈಕಲ್ನ ಕಲಿಯೋಕ್ಕೆ ಮುಂಚೆನೇ ಎಲ್ಲ ಪೇರೆಂಟ್ಸು 3 ಚಕ್ರ ಸೈಕಲ್ನ ತಗೊಳ್ತಾರೆ. ಏನಕ್ಕೆ ಅಂದರೆ ಸೈಕಲ್ ಬಗ್ಗೆ ಒಂದು ಐಡಿಯಾ ಬರುತ್ತೆ, ಮಕ್ಕಳಿಗೆಲ್ಲ ಗ್ರಿಪ್ ಇರುತ್ತೆ, ಪ್ರಾಕ್ಟೀಸ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ಅದಾದಮೇಲೆ ಹಂತವಾಗಿ ಮಕ್ಕಳು 2 ಚಕ್ರ ಸೈಕಲ್ನ ಹೊಡೆಯೋದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಅದೇ ರೀತಿ 3ನೇ ಕ್ಲಾಸ್ ಮಕ್ಕಳಿಗೆ ನವೋದಯ ಆ್ಯಕ್ಚುಯಲ್ ಸಿಲೆಬಸ್ ಇದೆಯಲ್ಲ, ಸುಮಾರು 12 ಚಾಪ್ಟರ್ ಇದೆ. ಆ್ಯಸ್ ಪರ್ ನ್ಯೂ ಸಿಲೆಬಸ್ಸು, ಈಗ 1-2 ವರ್ಷದಿಂದ ಸಿಲೆಬಸ್ ಚೇಂಜ್ ಆಗಿದೆ. ಅದರ ಪ್ರಕಾರ ಒಂದು 12 ಚಾಪ್ಟರ್ ಇದೆ. ಈ 12 ಚಾಪ್ಟ್ರಲ್ಲಿ ಪ್ರತಿಯೊಂದು ಚಾಪ್ಟ್ರಲ್ಲೂ ಒಂದು 25 ಲೆಕ್ಕ ಸಾಲ್ವ್ ಮಾಡ್ತಾ ಇದ್ದೀನಿ. ಕನ್ನಡ ಮೀಡಿಯಮು, ಇಂಗ್ಲೀಷ್ ಮೀಡಿಯಮು ಎರಡನ್ನೂ ಸೇರಿಸ್ಕೊಂಡು ಪ್ರತಿಯೊಂದು ಚಾಪ್ಟ್ರಲ್ಲೂ 25 ಲೆಕ್ಕ ಸಾಲ್ವ್ ಮಾಡ್ತಾ ಇದ್ದೀನಿ. 25 ಲೆಕ್ಕ ಯಾವ ರೀತಿ ಇರುತ್ತೆ ಅಂದರೆ, ತುಂಬ ಸಿಂಪಲ್ ಆಗಿರುತ್ತೆ. ತುಂಬ ಸಿಂಪಲ್ ಅಂದರೆ 3ನೇ ಕ್ಲಾಸ್ ಮಕ್ಕಳು ಅರ್ಥ ಮಾಡ್ಕೋಬೋದು. ಆ ಲೆವೆಲ್ಗೆ ಸಿಂಪಲ್ ಆಗಿರೋಂಗೆ 25 ಲೆಕ್ಕನ ಚೂಸ್ ಮಾಡಿಬಿಟ್ಟು ಸಾಲ್ವ್ ಮಾಡಿಸ್ತೀನಿ. ಇದರಿಂದ ಏನಾಗುತ್ತೆ ಅಂದರೆ, 3ನೇ ಕ್ಲಾಸ್ ಮಕ್ಕಳು ಸ್ವಲ್ಪ ಮ್ಯಾಥಮೆಟಿಕ್ಸ್ ಮೇಲೆ ಒಂದು ಸ್ವಲ್ಪ ಗ್ರಿಪ್ ಬರುತ್ತೆ. ಆಯಿತಾ. ಈ ಕೋರ್ಸ್ ಏನಾರು 3ನೇ ಕ್ಲಾಸ್ ಮಕ್ಕಳು ಏನಾರು ತಗೊಂಡ್ರೆ, ಅವರು 4ನೇ ಕ್ಲಾಸಲ್ಲಿ ನವೋದಯ ಆ್ಯಕ್ಚುಯಲ್ ಸಿಲೆಬಸ್ ಇದೆಯಲ್ಲ, ಅದನ್ನು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು. ನೋಡಿ, ಏನಕ್ಕೆ ನವೋದಯ ಸ್ಟಾರ್ಟರ್ ಕೋರ್ಸ್ ಶುರು ಮಾಡಿದೆ ಅಂದರೆ, ಸುಮಾರು ಜನ ನನಗೆ ಲಾಸ್ಟ್ 1 ಇಯರಲ್ಲಿ ಸುಮಾರು ಜನ ಪೇರೆಂಟ್ಸು ಫೋನ್ ಮಾಡಿ ಹೇಳಿದ್ರು, ನವೋದಯ ಕೋಚಿಂಗ್ ಹಾಕಿದೆ ಸರ್, ಫೀಸೆಲ್ಲ ಕಟ್ಟಿದೆ, ನನ್ನ ಮಗ ಅರ್ಧಕ್ಕೆ ಬಿಟ್ಟು ಓಡ್ ಬಂದ್ಬಿಟ್ಟಿದ್ದಾನೆ. ಏನಕ್ಕೆ ಅಂದರೆ ತುಂಬ ಟಫ್ ಇದೆ, ನವೋದಯ ಮ್ಯಾಥ್ಸ್ ಎಲ್ಲ ತುಂಬ ಟಫ್ ಇದೆ, ಓದೋಕ್ಕಾಗಲ್ಲ, ನನಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ವಾಪಸ್ ಮನೆಗೆ ಬಂದುಬಿಟ್ಟಿದ್ದಾರೆ ಅಂದ್ಬಿಟ್ಟು ಸುಮಾರು ಜನ ಫೋನ್ ಮಾಡಿ ಹೇಳಿದರು. ಸೊ ಆಗ ನಾನು ಕೂತ್ಕೊಂಡು ಯೋಚನೆ ಮಾಡಿಬಿಟ್ಟು, ಈ ಥರ ಮಕ್ಕಳಿಗೆಲ್ಲ ಅನುಕೂಲ ಆಗಲಿ ಅಂದ್ಬಿಟ್ಟು, ಮತ್ತು 3ನೇ ಕ್ಲಾಸ್ ಮಕ್ಕಳು 4ನೇ ಕ್ಲಾಸ್ ಮಕ್ಕಳು ಡೈರೆಕ್ಟಾಗಿ ನವೋದಯ ಕೋಚಿಂಗ್ ಹೋದರೆ ಒಂದು ಸ್ವಲ್ಪ ಭಯ ಆಗುತ್ತೆ. ಆಲ್ರೆಡಿ ಜನ ಎಲ್ಲ ಆ ರೀತಿ ಬಿಂಬಿಸ್ಬಿಟ್ಟಿದ್ದಾರೆ, ನವೋದಯ ಅಂದರೆ ತುಂಬ ಟಫ್ ಇರುತ್ತೆ, ಆಗಲ್ಲ, ನಾನು ಮೊರಾರ್ಜಿನೇ ಎಕ್ಸಾಮ್ ಬರೀತೀನಿ ಅಂದ್ಬಿಟ್ಟು ಸುಮಾರು ಜನ ಅಪ್ಲಿಕೇಶನ್ ಹಾಕಿಲ್ಲ. ಏನಕ್ಕೆ ಅಂದರೆ ಮ್ಯಾಥಮೆಟಿಕ್ಸ್ ಬಗ್ಗೆ ಒಂದು ಫಿಯರ್ ಇದೆ ಮಕ್ಕಳಿಗೆ, ಆಯಿತಾ, ಗಣಿತ ತುಂಬ ಟಫ್ ಅಂತ. ಆ ಫಿಯರ್ನ ತೆಗೆದಾಕಬೇಕು ಅಂತಲೇ ನವೋದಯ ಸ್ಟಾರ್ಟರ್ ಕೋರ್ಸ್ನ ಶುರು ಮಾಡಿದ್ದೀನಿ. ನಾನು ಆಲ್ರೆಡಿ ಹೇಳ್ದಂಗೆ ಆ್ಯಸ್ ಪರ್ ನ್ಯೂ ಸಿಲೆಬಸ್, ಹೊಸ ಸಿಲೆಬಸ್ ಪ್ರಕಾರ 12 ಚಾಪ್ಟರ್ ಇದೆ. ಪ್ರತಿ ಚಾಪ್ಟರ್ಲ್ಲೂ ತುಂಬ ಸಿಂಪಲ್ ಆಗಿರೋದು 25 ಲೆಕ್ಕ ಸಾಲ್ವ್ ಮಾಡ್ತಾ ಇದ್ದೀನಿ. ಆಯಿತಾ. 12 ಚಾಪ್ಟರ್ಲು ಪ್ರತಿ ಚಾಪ್ಟರ್ಲು ತುಂಬ ಸಿಂಪಲ್ ಆಗಿರೋದು 25 ಲೆಕ್ಕ ಸಾಲ್ವ್ ಮಾಡ್ತಾ ಇದ್ದೀನಿ. ಒಂದು ಸಲ ಮಕ್ಕಳು ಈ ಕೋರ್ಸ್ನ ತಗೊಂಡ್ರೆ, ನೆಕ್ಸ್ಟ್ ನವೋದಯ ಕೋಚಿಂಗು ಆ್ಯಕ್ಚುಯಲ್ ಏನು ಸಿಲೆಬಸ್ ಇದೆ, ಪ್ರಾಕ್ಟೀಸ್ ಕ್ವಶನ್ನು, ಓಲ್ಡ್ ಕ್ವಶನ್ನು, ಮಾಡೆಲ್ ಪೇಪರು, ಅದು ಸಾಲ್ವ್ ಮಾಡಬೇಕಾದ್ರೆ ಯಾವುದೇ ರೀತಿ ಭಯ ಬರಲ್ಲ. ಸೊ ಅದಕ್ಕೋಸ್ಕರ ನವೋದಯ ಸ್ಟಾರ್ಟರ್ ಕೋರ್ಸ್ನ ಶುರು ಮಾಡಿರೋದು. ನೋಡಿ, ಸಾಮಾನ್ಯವಾಗಿ ಈ ಕೋರ್ಸ್ನ ಯಾವ ಮಕ್ಕಳಿಗೆ ಡಿಸೈನ್ ಮಾಡಿದ್ದೀನಿ ಅಂದರೆ, ಯಾರು 3ನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ ಆ ಮಕ್ಕಳಿಗೆ ಡಿಸೈನ್ ಮಾಡಿದ್ದೀನಿ. ಅಕಸ್ಮಾತ್ 4ನೇ ಕ್ಲಾಸಲ್ಲಿ ಓದ್ತಾ ಇರೋ ಮಕ್ಕಳು ಇನ್ನೂ ನವೋದಯ ಕೋಚಿಂಗ್ ಹೋಗಿಲ್ಲ, ನವೋದಯ ಕೋಚಿಂಗ್ ತೊಗೊಂಡಿಲ್ಲ ಅಂದರೆ ಆ ಮಕ್ಕಳು ಈ ಕೋಚಿಂಗ್ನ ಅಟೆಂಡ್ ಮಾಡ್ಬೋದು. ಅದ್ರ ಜೊತೆಗೆ 2ನೇ ಕ್ಲಾಸ್ ಮಕ್ಕಳಿಗೆ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು, ಇದ್ರ ಜೊತೆಗೆ 20ವರೆಗೂ ಟೇಬಲ್ ಏನಾದ್ರು ಗೊತ್ತಿದ್ರೆ 2ನೇ ಕ್ಲಾಸ್ ಮಕ್ಕಳು ಈ ಕೋರ್ಸ್ನ ಅಟೆಂಡ್ ಮಾಡ್ಬೋದು. ನೋಡಿ, ಒಂದು ವಿಷಯನ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ, ಅದೇನು ಅಂದರೆ, ಯಾರೇ ಆದರೂ ಈ ಕೋರ್ಸ್ನ ಅಟೆಂಡ್ ಮಾಡೋಕ್ಕೆ ಮುಂಚೆನೇ 20ವರೆಗೂ ಟೇಬಲ್ ಕಲ್ತಿರ್ಬೇಕು. ಆಯಿತಾ. ಈ ಕೋರ್ಸ್ನ ಅಟೆಂಡ್ ಮಾಡೋಕ್ಕೆ ಮುಂಚೆನೇ 20ವರೆಗೂ ಟೇಬಲ್ ಕಲ್ತಿರ್ಬೇಕು. ಅದಾದಮೇಲೆ 20ವರೆಗೂ ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರ್ ಕಲ್ತಿರ್ಬೇಕು. ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರ್ ಅಂದರೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಅದನ್ನು 20ವರೆಗೂ ಕಲ್ತಿರ್ಬೇಕು. ಅದಾದಮೇಲೆ 3ನೇದು 200ವರೆಗೂ ಪ್ರೈಮ್ ನಂಬರ್ನ ಕಲ್ತಿರ್ಬೇಕು. ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಪ್ರೈಮ್ ನಂಬರು. ಈ 3 ಕಲ್ತಿದ್ರೆ ಮಾತ್ರ ಈ ಕೋರ್ಸ್ನ ಶುರು ಮಾಡಿ, ಇಲ್ಲಾಂದರೆ ದಯವಿಟ್ಟು ಶುರು ಮಾಡಬೇಡಿ. ಏನಕ್ಕೆ ಅಂದರೆ ಮಕ್ಕಳು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಟೇಬಲೇ ಗೊತ್ತಿಲ್ಲ ಅಂದರೆ ಮಕ್ಕಳಿಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಲ್ಲ ಹೇಗೆ ಮಾಡ್ತಾರೆ? ಸೊ ಅದರಿಂದ ಫಸ್ಟು 20ವರೆಗೂ ಟೇಬಲ್ ಕಲಿಸಿ. ಅದಾದಮೇಲೆ ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರು ಟೇಬಲ್ ಕಲ್ತಿದ್ದಾರೆ ಅಂದರೆ ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರು ಕಲಿಯೋದೇನೋ ದೊಡ್ಡ ವಿಷಯ ಅಲ್ಲ, ಅದನ್ನು ಕಲ್ತ್ಕೋಬೋದು. ಅದ್ರ ಜೊತೆಗೆ ಪ್ರೈಮ್ ನಂಬರು ಒಂದು 200ವರೆಗೂ ಪ್ರೈಮ್ ನಂಬರ್ ಕಲ್ತ್ಕೊಂಡು ಈ ಕೋರ್ಸ್ನ ಅಟೆಂಡ್ ಮಾಡಿ. ನೋಡಿ, ನಿಮ್ಮಲ್ಲಿ ಫೈನಲ್ ಆಗಿ ಏನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನಾನು ಆಲ್ರೆಡಿ ಸುಮಾರು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ವೀಡಿಯೋನೂ ಲಾಕ್ ಮಾಡಿಲ್ಲ, ಮುಂದೆನೂ ಲಾಕ್ ಮಾಡೋಕ್ಕೆ ಹೋಗಲ್ಲ.
ಆಯಿತಾ. ಸುಮಾರು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಸಬ್ಸ್ಕ್ರಿಪ್ಷನ್ ಫೀಸ್ನ ಪೇ ಮಾಡಿಬಿಟ್ಟು ನಮ್ಮ ವೀಡಿಯೋನ ನೋಡ್ತಾ ಇದ್ದಾರೆ. ಅದರ ಅವಶ್ಯಕತೆನೇ ಇಲ್ಲ. ನೀವು ಸಬ್ಸ್ಕ್ರಿಪ್ಷನ್ ಫೀಸ್ನ ಪೇ ಮಾಡಿದ್ರೆ ಅದ್ರಲ್ಲಿ 50% ಯೂಟ್ಯೂಬ್ಗೆ ಹೋಗುತ್ತೆ, 50% ನನಗೆ ಬರುತ್ತೆ. ಸೊ ಅದರಿಂದ ಅಂಥ ಪ್ರಯೋಜನ ಏನೂ ಆಗಲ್ಲ ನನಗೆ. ನೀವು ನನಗೆ ನಿಜವಾಗ್ಲೂ ಹೆಲ್ಪ್ ಮಾಡಬೇಕು ಅಂದರೆ ನನ್ನ ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ಡೊನೇಟ್ ಮಾಡಿ. ಡೊನೇಟ್ ಮಾಡೋದ್ರಿಂದ ನಮ್ಮದು ಟೀಚಿಂಗ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ವೈಟ್ ಬೋರ್ಡಿಂದ ಡಿಜಿಟಲ್ ಬೋರ್ಡ್ ಬಂದು ನಾವು ಪಾಠ ಮಾಡ್ಬೋದು. ಸುಮಾರು ಇದೆಲ್ಲ ಮೆಂಟಲ್ ಎಬಿಲಿಟಿ ಎಲ್ಲ ಫಿಗರ್ ಎಲ್ಲ ಇದೆಯಲ್ಲ, ಎಲ್ಲ ಕ್ಯಾಮ್ರಾದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ ಪೆನ್ ಹಿಡ್ಕೊಂಡು. ಅದೇ ಡೊನೇಟ್ ಮಾಡಿ ಒಂದು ಸ್ವಲ್ಪ ಇಂಪ್ರೂವ್ ಆದರೆ ಡಿಜಿಟಲ್ ಬೋರ್ಡಲ್ಲಿ ಇನ್ನೂ ನೀಟಾಗಿ ವಿತ್ ಕ್ಲಾರಿಟಿ ಎಕ್ಸ್ಪ್ಲೇನ್ ಮಾಡ್ಬೋದು. ಮತ್ತು ಎಲ್ಲ ಇದೆಲ್ಲ ಪ್ಯಾಸೇಜ್ ಎಲ್ಲ ಅಂಡರ್ಲೈನ್ ಮಾಡೋದಲ್ಲ, ಈ ಥರ ಏನಾರ ಡಿಜಿಟಲ್ ಬೋರ್ಡ್ ಸಿಕ್ಕಿದ್ರೆ ಅಲ್ಲೇ ಡೈರೆಕ್ಟಾಗಿ ಅಂಡರ್ಲೈನ್ ಮಾಡಿಕೊಂಡು ನೀಟಾಗಿ ಪ್ರತಿಯೊಂದು ವರ್ಡ್ ಟು ವರ್ಡ್ ಎಕ್ಸ್ಪ್ಲೇನ್ ಮಾಡ್ಬೋದು. ಈ ರೀತಿ ಎಲ್ಲ ಅನುಕೂಲ ಆಗುತ್ತೆ. ನಾನು ಏನಕ್ಕೆ ನಿಮ್ಮನ್ನ ಡೊನೇಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಂದರೆ, ಒಂದು ಸಲ ಈ ರೀತಿ ಯಾವ್ದಾರ ಒಂದು ಕೋರ್ಸ್ನ ಶುರು ಮಾಡಿದ್ರೆ ಇದು 24/7 ಜಾಬ್ ಇದ್ದಂಗೆ, ಒಂದು ರೀತಿ ಫುಲ್ ಟೈಮ್ ಜಾಬ್ ಇದ್ದಂಗೆ ನಮಗೆ, ಆಯಿತಾ. ಒಂದಿನೆಲ್ಲ ಏನಾಗುತ್ತೆ ಅಂದರೆ ಹ್ಯಾಂಡ್ ರಿಟರ್ನ್ ನೋಟ್ಸ್ ಅಂದರೆ ಕ್ವಶನ್ನ ಬರ್ಕೊಂಡು ಸಾಲ್ವ್ ಮಾಡಿ ಸೊಲ್ಯೂಷನ್ ಬರೆದು ರೆಡಿ ಮಾಡ್ಕೋಬೇಕಾಗತ್ತೆ. ಎರಡನೇ ದಿನ ಏನು ಮಾಡಬೇಕಾಗತ್ತೆ ಅಂದರೆ ಈ ರೀತಿ ಲ್ಯಾಪ್ಟಾಪಲ್ಲಿ ರೆಡಿ ಮಾಡ್ಕೋಬೇಕಾಗತ್ತೆ. ಆಯಿತಾ. ಎರಡನೇ ದಿನ. ಮೂರನೇ ದಿನ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದಕ್ಕೆಲ್ಲ ಸೊಲ್ಯೂಷನ್, ಈ ಕ್ವಶನ್ ಮುಂದೆ ಸೊಲ್ಯೂಷನ್ ಬರ್ಕೋಬೇಕಾಗುತ್ತೆ, ಆಯಿತಾ. ಅದಾದಮೇಲೆ ನಾವು 4ನೇ ದಿನ ವೀಡಿಯೋ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ಬಂದು ಈ ರೀತಿ ವೀಡಿಯೋ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ. 4ನೇ ದಿನ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ಎಡಿಟ್ ಮಾಡಬೇಕಾಗುತ್ತೆ. ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ 1 ದಿನ ಬೇಕಾಗುತ್ತೆ, 5 ದಿನ, ಆಯಿತಾ. ಈ ರೀತಿ ಕಡಿಮೆ ಅಂದರೂ ಒಂದು ವೀಡಿಯೋ ಮಾಡೋಕ್ಕೆ 4ರಿಂದ 5 ದಿನ ಆಗುತ್ತೆ. ಫುಲ್ ಟೈಮ್ ಜಾಬು. ನನಗೇನು ಗೌರ್ಮೆಂಟಿಂದ ಸಂಬಳ ಬರ್ತಾ ಇಲ್ಲ ಅಥವಾ ಇನ್ಯಾವುದೋ ಕಂಪ್ನಿ ಕಡೆಯಿಂದ ಸಂಬಳ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಡೊನೇಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಪಾರ್ಟ್ನರು ಆ ಥರ ಮಾಡಿಕೊಂಡ್ರೆ ಇನ್ವೆಸ್ಟ್ ಏನೋ ಮಾಡ್ತಾರೆ ಅವರು. ಇನ್ವೆಸ್ಟ್ ಏನಾರ ಮಾಡಿದ್ರೆ ಅವರು ಒಂದು ಸಲ, ನಾನು ಅವ್ರ ಕೈಗೊಂಬೆ ಆಗಿಬಿಡ್ತೀನಿ. ನಾನು ಆಲ್ರೆಡಿ ಹೇಳಿದ್ನಲ್ಲ, ಬೈಜೂಸು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ, ಹೋಗಲಿಲ್ಲ. ಯಾಕೆಂದರೆ ಅದೆಲ್ಲ ಹೇಳಿದ್ರು, ಎಲ್ಲಿ ನಾರ್ತ್ ಕರ್ನಾಟಕದಲ್ಲಿ ದಾವಣಗೆರೆಯಲ್ಲೋ ಇದೆಲ್ಲೋ ಹೇಳಿದರು, ನಾನು ಹೋಗಲಿಲ್ಲ. ಮತ್ತು ಆಕಾಶ್ ಇನ್ಸ್ಟಿಟ್ಯೂಟು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ, ಅವರು ಬೆಂಗಳೂರು ಹೊಸೂರು ರೋಡಲ್ಲಿ ಹೇಳಿದರು, ನಾನು ಹೋಗಲಿಲ್ಲ. ಅದೆಲ್ಲ ಬಿಟ್ಬಿಟ್ಟು ಸ್ವಂತ ಶುರು ಮಾಡಿದ್ದೀನಿ. ಒಂದು ಸಲ ಆಕಾಶ್ ಇನ್ಸ್ಟಿಟ್ಯೂಟು ಬೈಜೂಸ್ ಅಂತ ಹೋಗಿ ಅವ್ರಿಗೆ ಏನಾದ್ರು ವರ್ಕ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನಾನು ಪಾಠ ಮಾಡ್ತೀನಲ್ಲ ಪ್ರತಿಯೊಂದು ವೀಡಿಯೋ, ಅದು ನಾನೇ ಪಾಠ ಮಾಡಿದ್ರು ಪುನಃ ನಾನು ನೋಡಬೇಕು ಅಥವಾ ನನ್ನ ಮಕ್ಕಳು ನೋಡಬೇಕು ಅಂದರೂ ದುಡ್ಡು ಕೊಟ್ಬಿಟ್ಟು ನೋಡಬೇಕಾಗುತ್ತೆ. ಅದ್ರ ಮೇಲೆ ನನಗೆ ಯಾವುದೇ ರೈಟ್ಸ್ ಇರಲ್ಲ, ಹಕ್ಕಿರಲ್ಲ. ಈ ರೀತಿ ಪರ್ಸ್ನಲ್ ಪ್ರಾಪರ್ಟಿ ಆಗುತ್ತೆ, ಆ ಕಂಪ್ನಿದು ಪರ್ಸ್ನಲ್ ಪ್ರಾಪರ್ಟಿ ಆಗುತ್ತೆ. ಅವ್ರ ಜೊತೆಲಿ ಏನಾರ ಟೈ ಅಪ್ಪು ಅಥವಾ ಇನ್ಯಾರ ಇನ್ವೆಸ್ಟರ್ ಏನಾರ ಕರ್ಕೊಂಡು ನಾನು ಏನಾರ ಯೂಟ್ಯೂಬ್ ಚಾನಲ್ ಏನಾರು ರನ್ ಮಾಡಿದ್ರೆ ಇದೆಲ್ಲ ಸಮಸ್ಯೆ ಆಗುತ್ತೆ. ಅವನೇನಾರ ವೀಡಿಯೋ ಲಾಕ್ ಮಾಡೋ ಅಂದರೆ ವೀಡಿಯೋ ಲಾಕ್ ಮಾಡಬೇಕಾಗುತ್ತೆ, ಆಯಿತಾ. ಈ ನೋಟ್ಸು 8 PDF ಬುಕ್ಕು ಹೇಳಿದ್ನಲ್ಲ, ಕಳೆದ 4 ವರ್ಷದಿಂದ 24/7 ಪ್ರತಿಯೊಂದು ಅಕ್ಷರ ನಾನೇ ಎಡಿಟ್ ಮಾಡಿರೋದು, ಆಯಿತಾ. 24/7 ಹಿಂಗೆಲ್ಲ ವರ್ಕ್ ಮಾಡಿರ್ತೀವಿ. ಅವನೇನಾರ ಇನ್ವೆಸ್ಟ್ ಮಾಡಿರೋ ಬಂದು ಇದನ್ನು PDF ಫ್ರೀಯಾಗಿ ಯಾರಿಗೂ ಕೊಡಬೇಡ ಅಂದರೆ ಅವ್ರ ಮಾತು ಕೇಳಬೇಕಾಗುತ್ತೆ. ಈ ರೀತಿ ಎಲ್ಲ ಸಮಸ್ಯೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇ ಓನಾಗಿ ರಿಸ್ಕ್ ತೊಗೊಂಡು ಪರ್ಸ್ನಲ್ ಲೋನ್ ತೊಗೊಂಡು ಈ ರೀತಿ ಸರ್ಕಸ್ ಮಾಡ್ತಾಯಿದ್ದೀನಿ. ಅದರಿಂದ ದಯವಿಟ್ಟು ಯಾರ್ಯಾರಿಗೆ ಮಕ್ಕಳದು ಟೈಮ್ ಉಳಿಯುತ್ತೆ, ಮನೇಲಿ ಕೂತ್ಕೊಂಡು ಓದೋದ್ರಿಂದ ಅವ್ರದ್ದು ಟೈಮು, ಎನರ್ಜಿ ಮತ್ತು ಹಣ ಉಳಿಯುತ್ತೆ ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ನಂಬರ್ಗೆ ಡೊನೇಟ್ ಮಾಡಿ. ಥ್ಯಾಂಕ್ ಯು. ಮತ್ತು ಫೈನಲಾಗಿ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಮಕ್ಕಳು ವೀಡಿಯೋ ನೋಡ್ತಾ ಇದ್ದೀರಾ. ಮತ್ತು ಕ್ಲಾಸ್ 3 ಹೊಸದಾಗಿ ಶುರು ಮಾಡ್ತಾ ಇದ್ದೀನಿ, ಗೊತ್ತಿಲ್ಲ ಎಷ್ಟು ಜನ ನೋಡ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಲಾಸ್ಟ್ ಇಯರ್ ಹೇಳಿದ್ನಲ್ಲ, ಸುಮಾರು 10 ಚಾಪ್ಟರ್ ಮಾಡಿದ್ದೀನಿ. ನೋಡಿದ್ರೆ 4 ವೀವ್ಸು, 7 ವೀವ್ಸು, 11 ವೀವ್ಸ್, ಈ ಪ್ರೈಮ್ ನಂಬರ್ ಬರುತ್ತಲ್ಲ, 2, 3, 5, 7, 11, 13, 17, 19 ಅಂದ್ಬಿಟ್ಟು ವ್ಯೂಸ್ ಆ ಥರ ಬರ್ತಾಯಿತ್ತು. ಪ್ರೈಮ್ ನಂಬರ್ ಫಸ್ಟ್ 10 ಅಥವಾ 20 ಪ್ರೈಮ್ ನಂಬರ್ ಬರುತ್ತಲ್ಲ, ಆ ರೀತಿ ವ್ಯೂಸ್ ಬರ್ತಾಯಿತ್ತು. ಆದರೂ ಹೇಳಿದ್ನಲ್ಲ, ಗುಲ್ಬರ್ಗದಿಂದ ಯಾವುದೋ ಒಂದು ಹುಡುಗಿ ಫೋನ್ ಮಾಡ್ಲಿರ್ತಾ ಇತ್ತು, ಸರ್ ನಿಮ್ಮದು ವೀಡಿಯೋ ನೋಡ್ತಾ ಇದ್ದೀನಿ, ಫೀಸ್ ಏನಾದ್ರು ಪೇ ಮಾಡಬೇಕಾ ಅಂತ ಹೇಳಿದ್ರು. ಆ ಹುಡುಗಿ ಹೇಳೋದ್ರಿಂದ ಅಟ್ಲೀಸ್ಟು ಯಾವುದೋ ಒಂದು ಹುಡುಗಿ ಯಾವುದೋ ಒಂದು ಮೂಲೆಯಿಂದ ನೋಡ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣದಿಂದ 20 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀನಿ. 20 ಚಾಪ್ಟರ್ ಕಂಪ್ಲೀಟ್ ಮಾಡಿ 50 ಮಾಡೆಲ್ ಪೇಪರ್ ರೆಡಿ ಮಾಡಿ ಯೂಟ್ಯೂಬಲ್ಲಿ ಪಾಠ ಮಾಡಿದ್ದೀನಿ. ಅದಕ್ಕೋಸ್ಕರ ಒಂದು ಕ್ಯೂರಿಯಾಸಿಟಿ ಹೇಳಿದ್ನಲ್ಲ, ಒಂದೇ ಒಂದು ಮಗು ಯಾವುದೋ ಒಂದು ರಾಜ್ಯದ ಯಾವುದೋ ಒಂದು ಜಿಲ್ಲೆ ಅಥವಾ ತಾಲೂಕು ಒಂದು ಗ್ರಾಮದಲ್ಲಿ ಈ ವಿಡಿಯೋ ನೋಡ್ತಾ ಇದೆ ಅಂತ ನಾನು ಕನ್ಫರ್ಮ್ ಆದರೆ ಹೇಳಿದ್ನಲ್ಲ, 12 ಚಾಪ್ಟರ್ನು ಮುಗಿಸ್ತೀನಿ. ಲಾಸ್ಟ್ ಇಯರ್ ಯಾವ ರೀತಿ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀನಿ, ಅದೇ ರೀತಿ ಈ ವರ್ಷನೂ ಅಂದ್ಕೊಂಡಂಗೆ ನವೋದಯ ಆಸ್ ಪರ್ ನ್ಯೂ ಸಿಲೆಬಸ್ಸು 12 ಚಾಪ್ಟರ್, ಪ್ರತಿಯೊಂದು ಚಾಪ್ಟರಲ್ಲಿ 25 ಲಕ್ಕ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲೇ ಕಂಪ್ಲೀಟ್ ಮಾಡ್ತೀನಿ. ಅದಕ್ಕೆ ಒಂದು ಕ್ಯೂರಿಯಾಸಿಟಿ ಇದೆ, ಕರ್ನಾಟಕ ರಾಜ್ಯದ ಯಾವ್ಯಾವ ಜಿಲ್ಲೆ, ಯಾವ್ಯಾವ ಡಿಸ್ಟ್ರಿಕ್ಕು, ಯಾವ್ಯಾವ ತಾಲೂಕು, ಯಾವ್ಯಾವ ಗ್ರಾಮದಿಂದ ಮಕ್ಕಳು ಈ ವಿಡಿಯೋ ನೋಡ್ತಾ ಇದ್ದಾರೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ. ನನಗೆ ಆ ಕ್ಯೂರಿಯಾಸಿಟಿ ಇದೆ. ಸೊ ಹೇಳಿದ್ನಲ್ಲ, ಒಂದೇ ಒಂದು ಮಗು ನೋಡ್ತಾ ಇದ್ರು ಅಂದರೂ ಈ ಕೋರ್ಸ್ನ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು.